ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಅದ್ಭುತವಾದ ಒಂದು ಅಂಗಡಿಗೆ ಬಂದಿದ್ದೀನಿ. ಜೈಶಂಕರ್ ಡಿಸೈನರ್ಸ್ ಶತಮಾನಗಳಿಂದ ಅಂದರೆ ವಂಶ ಪಾರಂಪರೆಯಿಂದ ಸಿಲ್ಕ್ ಸ್ಯಾರೀಸ್ ಉದ್ಯಮದಲ್ಲಿ ತಮ್ಮದೇ ಆದ ಒಂದು ಹೆಸರು ಛಾಪು ಹಾಗೆ ವಿಭಿನ್ನತೆನ ಬೆಳೆಸ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇವತ್ತು ನಾನು ಹುಟ್ಟಿರೋದು ಬನಾರಸ್ ಸ್ಯಾರಿ. ಆದರೆ ಸಿಲ್ಕ್ ಸ್ಯಾರಿ ಅಂತ ಹೇಳಿದ ತಕ್ಷಣ ಈ ಥರನೇ ಇರುತ್ತೆ ಆ ಥರನೇ ಇರುತ್ತೆ ಅಂತ ನಮ್ಮದು ಒಂದು ಕಲ್ಪನೆ ಇರುತ್ತೆ. ಆದರೆ ಕಲ್ಪನೆಗೆ ಮೀರಿ ತಮ್ಮ ಒಂದು ತಯಾರಿಕೆಯಲ್ಲಿ ಅದ್ಭುತವಾದ ಸ್ಯಾರಿಗಳನ್ನ ನೀಡ್ತಾ ಬಂದಿದ್ದಾರೆ. ಸೀರೆ ಅಂದರೆ ಹೆಣ್ಮಕ್ಳಿಗೆ ತುಂಬ ಖುಷಿ ಇರುತ್ತೆ. ಅದು ಯಾವುದೇ ಥರ ಸಮಾರಂಭ ಇರ್ಬೋದು ಅಥವಾ ಯಾವುದೇ ಥರ ಕಾರ್ಯಕ್ರಮ ಇರ್ಬೋದು, ಯಾವುದೇ ಥರ ಫಂಕ್ಷನ್ಸ್ ಇರ್ಬೋದು, ಹೆಣ್ಮಕ್ಳು ಸೀರೆ ಉಟ್ಟಾಕ ನೋಡೋಕ್ಕೊಂದು ಸೊಗಡು ಅಥವಾ ನೋಡೋಕ್ಕೊಂದು ಸೌಂದರ್ಯನೇ ಹೆಚ್ಚಿಸುತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಹಾಗಾಗಿ ಹೆಣ್ಮಕ್ಳು ಸೀರೆ ಅಂತ ಹೇಳಿದ ತಕ್ಷಣ ವೆರೈಟಿ ರೇಂಜಸ್ ಬೇಕು, ಡಿಸೈನ್ಸ್ ಬೇಕು, ಕಲರ್ಸ್ ಬೇಕು, ಕಾಲಕ್ಕೆ ತಕ್ಕ ಹಾಗೆ ನಮಗೆ ಇಷ್ಟ ಆಗಬೇಕು ಅನ್ನೋ ಒಂದು ಟ್ರೆಂಡಿ ಯೋಚನೆ ಜನರಲ್ಲಿರುತ್ತೆ. ಹೌದು, ನಿಮ್ಮ ಒಂದು ಆಲೋಚನೆಗೆ ಮೀರಿದಂಥ ಸೀರೆಗಳು ಇಲ್ಲಿದೆ. ಯಾಕೆ ಅಂತ ಹೇಳ್ತಾ ಇದ್ದೀನ, ವೆರೈಟಿ ಅಂತ ಹೇಳಿದೆ, ರೇಂಜು ಅಂತ ಹೇಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವರು ಕಲರ್ ಈ ಥರ ಬೇಕು, ಆ ಥರ ಬೇಕು, ಈ ಥರ ಒಂದು ಡಿಸೈನ್ಗೆ ಈ ಥರ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಒಂದು ದೃಷ್ಟಿಕೋನನ ಇಟ್ಕೊಂಡು ಹೆಣ್ಣು ಮಕ್ಕಳಿಗೆ ವೆರೈಟಿ ಅಂದರೆ ವೇರಿಯಸ್ ರೇಂಜಸಲ್ಲಿ ಸ್ಯಾರಿ ಕೊಡಬೇಕು ಅಂತ ಜೈಶಂಕರ್ ಡಿಸೈನರ್ಸ್ ಅವರು ತಮ್ಮದೇ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಸೊಗಸಾದ ಸೀರೆಗಳ ತಯಾರಿಕೆಯಲ್ಲಿ ತಮ್ಮ ಹೆಸರನ್ನ ಛಾಪು ಮಾಡಿದ್ದಾರೆ ಅಂತ ಹೇಳಿದ್ರು ಇನ್ನೊಂದು ಅತಿಶಯೋಕ್ತಿ ಅಲ್ಲ. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವ್ಯಾವ ಥರ ಸೀರೆಗಳು ಅವ್ರು ನೀಡ್ತಾ ಇದ್ದಾರೆ ಅಥವಾ ಯಾವ ಡಿಸೈನ್ಗೆ ಯಾವ ಕಲರ್ ಸೂಕ್ತವಾಗಿದೆ ಎಲ್ಲ ರೇಂಜಸ್ಸು ನಾವಿವತ್ತು ನೋಡ್ಬೋದು. ಬನ್ನಿ. ಅನ್ನೋ ಒಂದು ಪದಕ್ಕೆ ರೂಪಗಳು ಅನೇಕ ಅಂತ ಹೇಳ್ತೀವಿ. ನನ್ಗೆ ಗೊತ್ತಿರೋ ಮಟ್ಟಿಗೆ ನಾನು ಉಟ್ಕೊಂಡಿರೋದು ನಾನು ಬನಾರಸ್ ಸೀರೆ, ಕಂಚಿ ಸೀರೆ, ಮೈಸೂರು ಸಿಲ್ಕ್, ಹಾಗೆ ಕ್ರೇಪ್ ಸಿಲ್ಕ್, ಕಾಟನ್ ಸಿಲ್ಕ್, ಕಾಟನ್ನು, ಹೀಗೆ ನಾನಾ ವೆರೈಟಿಗಳಿದೆ. ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ, ಆದರೆ ಅದಕ್ಕಿಂತನೂ ಹೆಚ್ಚು ತಿಳಿದಿರೋರು ಇವತ್ತು ನಮ್ಮ ಜೊತೆ ಇದ್ದಾರೆ. ನವೀನ್ ಜೈಶಂಕರ್ ಅವರು. ಅವ್ರ ಹತ್ರ ಮಾತಾಡ್ತಾ ಇನ್ನೂ ಎಷ್ಟು ವೆರೈಟಿ ಇದೆ ತಿಳ್ಕೊಳ್ಳೋಣ ಬನ್ನಿ. ಮದುವೆ ಅಂತ ಹೇಳಿದ ತಕ್ಷಣ ಹೆಣ್ಮಕ್ಳಿಗೆ ಅಂದ್ರೆ ವಧುವಿಗೆ ತಾನು ಉಟ್ಕೊಳ್ಳುವಂತ ಸೀರೆ ಹೀಗಿರ್ಬೇಕು, ಹಾಗಿರ್ಬೇಕು, ಅದ್ಭುತವಾಗಿರ್ಬೇಕು, ವಿಶೇಷವಾಗಿರ್ಬೇಕು, ವೈಶಿಷ್ಟ್ಯವಾಗಿರ್ಬೇಕು, ವೆರೈಟಿ ರೇಂಜ್ ಅಲ್ಲಿ ಇರಬೇಕು, ಯಾರು ಉಟ್ಕೊಂಡಿರ್ಬಾರ್ದು ಆ ತರ ಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಬ್ರೈಡಲ್ ಕಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ನವೀನ್ ಅವ್ರನ್ನ ಕೇಳೋಣ. ನವೀನ್ ಸರ್, ಈಗ ಬ್ರೈಡಲ್ ಅಂತ ಹೇಳಿದ ತಕ್ಷಣ ಕೆಲವರು 50,000 ನೋಡ್ತಾರೆ, ಕೆಲವರು 50 ಲಕ್ಷನೂ ನೋಡ್ತಾರೆ, 1 ಲಕ್ಷ ತನಕನೂ ನೋಡ್ತಾರೆ. ಆದ್ರೆ ಅದ್ರಲ್ಲೂ ಕೂಡ ವಿಶೇಷವಾಗಿ ಮುಂಚೆ ಅಂದ್ರೆ ಟ್ರೆಡಿಷನಲ್ ಆಗಿರ್ತಿತ್ತು ಕಂಚಿ ಸೀರೆಗಳು ಅವಾಗೆಲ್ಲ ಅಬ್ಬಬ್ಬ ಅಂದ್ರೆ. ಈಗಂತೂ ಅದ್ರಲ್ಲೂ ಒಂದು ವಿಭಿನ್ನತೆ ಬಂದಿದೆ, ಅದ್ರಲ್ಲೂ ಒಂದು ಸ್ಪೆಷಲ್ ಇದೆಲ್ಲ ಬಂದಿದೆ. ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡಿ. ಇದರಲ್ಲಿ ಸ್ಪೆಷಲ್ ಅಂದ್ರೆ ಇದು ಬಂದು ಡಿಜಿಟಲ್ ಹ್ಯಾಂಡ್ ಓವನ್ ಸ್ಯಾರಿ ಅಂತ. ಇದು ಡಿಜಿಟಲ್ ಹ್ಯಾಂಡ್ ಓವನ್ ಸ್ಯಾರಿ. ಈ ಸೀರೆ ತಯಾರಿಗೆ ಕನಿಷ್ಠ ಪಕ್ಷ 1.5 ಮಂತ್ ಬೇಕಾಗುತ್ತೆ. 1.5 ತಿಂಗಳು ಒಂದು ಸೀರೆ ಪ್ರೊಡಕ್ಷನ್ಗೆ. ಅಂದ್ರೆ ಅವ್ರು ಫಸ್ಟೇ ಬಂದು ನಿಮ್ಮ ಹತ್ರ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಕೊಡ್ತಾರೆ, ಕಲರಿಂಗು ಎಲ್ಲ ನಮ್ದೇ. ಓಕೆ, ನಮ್ಗೆ ಅವ್ರು ಮಾಡಿ ಕೊಡ್ತಾರೆ ವ್ಯೂವರ್ಸ್. ಓಕೆ, ಈಗ ಇದೊಂದು ಸ್ಪೆಷಲ್ ರೇಂಜ್ ಆಫ್ ಕ್ಯಾಟಗರಿ. ಮತ್ತೆ ಇವೆಲ್ಲ ಟ್ರೆಡಿಷನಲ್ ಆಗಿ ಬ್ರೈಡಲ್ ಕಲೆಕ್ಷನ್ ಎಷ್ಟು ಅದ್ಭುತವಾಗಿದೆ ನೋಡಿ. ಕಲರ್ ಕಾಂಬಿನೇಷನ್ ಅಷ್ಟೇ, ಪರ್ಪಲ್ ಗೆ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದೆ. ಸುಮಾರು ಒಂದು 150 ಕಾಂಬಿನೇಷನ್ ಸಿಗುತ್ತೆ. ಹಾ, ಯಾಕಂದ್ರೆ ಸ್ಟೇಜ್ ಅಲ್ಲಿ ಉಟ್ಕೊಳಕ್ಕೆ ಅಂತ ಅಬ್ಬರದ ಕಲರ್ಗಳು ಬೇಕು ಅಂತ ಹೇಳ್ತಾರಲ್ವಾ. ಆ ಲೈಟಿಂಗ್ಸ್ಗೆ, ಆ ಸ್ಟೇಜ್ ಮೇಲೆ ಎದ್ದು ಕಾಣ್ಬೇಕು ಹೆಣ್ಮಕ್ಳು ಅಂತ ಹೇಳೋ ಒಂದು ಕಲರ್ಸ್ಗೆ ನಿಮ್ಮಲ್ಲಂತೂ ರೇಂಜ್ ಆಗಿ ಕಲರ್ಸ್ ಇದೆ. ಇದಂತೂ ತುಂಬಾನೇ ಚೆನ್ನಾಗಿದೆ. ಈಗ ನೋಡಿ, ಇದು ನೋಡಿ ಇಂಗ್ಲಿಷ್ ಕಲರ್ಸ್ ಅಂತ ಹೇಳ್ತೀವಲ್ಲ, ಹಾ, ಇಂಗ್ಲಿಷ್ ಕಲರ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಮಾಮೂಲಿ ನಮ್ಮ ಇಂಡಿಯನ್ ಕಲರ್ಸ್ ಗಿಂತ ಹೆಚ್ಚಾಗಿ ಇಂಗ್ಲಿಷ್ ಕಲರ್ಸ್ ಅಂತ ಹೇಳಿದಾಗ ಅದಕ್ಕೂ ಆದ ಒಂದು ವಿಶೇಷತೆ ಬೇರೆ ಇರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಮೈ 25 ಕಾಂಬಿನೇಷನ್ ಕಲರ್ಸ್ ಇದೆ. 25 ಕಲರ್ಸ್, ಪೇಸ್ಟಲ್ ಕಲರ್ಸ್ ಅಂತ ಹೇಳ್ತೀವಿ. ಕರೆಕ್ಟ್, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಅಲ್ಲ, ಇದ್ರಲ್ಲೂ ಕೂಡ ಒಂಥರ ಕಲರ್ ಇದೆ, ಸಿಲ್ವರ್ ವಿತ್ ಇದು ಟಿಶ್ಯೂ
ಬ್ರೋಕೆಟ್ ಟಿಶ್ಯೂ ಅಂತ ಇದನ್ನು. ಬ್ರೋಕೆಟ್ ಟಿಶ್ಯೂ ಸ್ಯಾರಿ ಇವಾಗ ಟ್ರೆಂಡ್ ಅಲ್ಲಿ ಇದೆ ಇದು, ಬ್ರೈಡಲ್ ರಿಸೆಪ್ಷನ್ ವೇರ್. ಓಕೆ, ಸೊ ಇದೆಲ್ಲ ಈಗ ನೀವು ತೋರಿಸ್ತಾ ಇರೋದು ರಿಸೆಪ್ಷನ್ ಬ್ರೈಡಲ್ ಕಲೆಕ್ಷನ್ ಅಲ್ವಾ? ಓಕೆ, ಇದು ಚೆನ್ನಾಗಿದೆ. ಇದು ಒಂದು ಟಿಪಿಕಲ್ ನಮ್ಮ ಆಗಿನ ಕಾಲದ ಕಾಂಬಿನೇಷನ್ ಇದೆ ಅಲ್ಲ ಇದು? ಹೌದು ಹೌದು. ಪಿಂಕ್ ವಿತ್ ತುಂಬಾ ಟ್ರೆಂಡಿ ಸಹ ಸಿಗುತ್ತೆ, ತುಂಬಾ ಟ್ರೆಡಿಷನಲ್ ಸಿಗುತ್ತೆ. ಎರಡು ರೇಂಜ್ ಅಲ್ಲೂ ಸಿಗುತ್ತೆ. ಟ್ರೆಡಿಷನಲ್ ಬೇಕಾಗುತ್ತೆ, ಫ್ಯಾನ್ಸಿಗೆ ಫ್ಯಾನ್ಸಿ ತರದ ಟ್ರೆಂಡ್ಗೆ, ಹಾ ಈಗಿನ ಫ್ಯಾಷನ್ ತಕ್ಕ ಹಾಗೆ ನಿಮ್ಮಲ್ಲಿ ಸಿಗುತ್ತೆ. ಇದು ಚೆನ್ನಾಗಿದೆ, ಅದ್ಭುತವಾದ ಕಲರ್ಸ್. ನೋಡಿದ್ರ ಹೆಣ್ಮಕ್ಳಿಗೆ ಎಷ್ಟು ರೇಂಜಸ್ ಇದೆ. ಅದು ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಇಷ್ಟೆಲ್ಲ ಇದೆ. ಬ್ರೈಡಲ್ ಕಲೆಕ್ಷನ್ ಆದ್ಮೇಲೆ ಈಗ ನೆಕ್ಸ್ಟ್ ನಾವು ಹೋಗೋದು ಒಂದು ಟಿಪಿಕಲ್ ಟ್ರೆಡಿಷನಲ್. ಇದು 100 ವರ್ಷದಿಂದ ಇರುವಂತ, 100 ವರ್ಷದಿಂದ ಇರುವಂತದ್ದು ಡಿಸೈನ್ಸ್. ಇದರಲ್ಲೂ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ವಾವ್, ಇದಂತೂ ತುಂಬಾ ಚೆನ್ನಾಗಿದೆ. ಕಲಾಕ್ಷೇತ್ರ ಬಾರ್ಡರ್ ಎಷ್ಟು ದಪ್ಪದಲ್ಲಿದೆ ನೋಡಿ ಅಲ್ವಾ, ಅಗಲವಾಗಿದೆ ಬಾರ್ಡರ್ ಜೊತೆ ಇದು ಕೂಡ ಕಲರ್ ಗ್ರೀನ್ ಕಲರ್. ತುಂಬಾ ವೆರೈಟೀಸ್ ಸಿಗುತ್ತೆ ಮತ್ತೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಗ್ರೀನ್ ವಿತ್ ಪರ್ಪಲ್ ಎಲ್ಲ. ಇದೂನು ಅಷ್ಟೇ ಬ್ಲಾಕ್. ಇದೇನು ಒಂದು ವೀವಿಂಗ್ ಹ್ಯಾಂಡ್ ಓವನ್ ಸ್ಯಾರಿ, ಇದುವೆ ಹ್ಯಾಂಡ್ ಓವನ್ ಸ್ಯಾರಿ. ಅದು ಡಿಸೈನ್ ನೋಡಿ, ಪ್ರಿಂಟ್ ಅಲ್ಲ, ವೀವಿಂಗ್ ಅದೂನು ಅಲ್ಲ, ಅದು ಪ್ರಿಂಟ್ ಹೊಡೆದಂಗಿದೆ, ಆದ್ರೆ ಪ್ರಿಂಟ್ ಅಲ್ಲ, ವೀವಿಂಗ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ. ಅಂಡ್ ಇದು ಕಾಂಬಿನೇಷನ್ ನೋಡಿ, ಬ್ಲಾಕ್ ವಿತ್ ಆರೆಂಜ್. ಒಂದೊಂದು ಕಾಂಬಿನೇಷನ್ ಕೂಡ ಬಹಳ ರಿಚ್ ಆಗಿದೆ ಅಲ್ಲ, ವೈಬ್ರೆಂಟ್ ಆಗಿದೆ. ಕರೆಕ್ಟ್. ಇದು ಸಿಂಗಲ್ ಕಲರ್ ಅಲ್ಲ, ಇದು ಟ್ರೆಡಿಷನಲ್ ಸ್ಯಾರಿನಾ? ಇಲ್ಲ, ಅದು ಫ್ಯಾನ್ಸಿ. ಈಗ ಇವತ್ತಿನ ಯಂಗ್ಸ್ಟರ್ಸ್ ಈ ತರ ಲೈಕ್ ಮಾಡ್ತಾರೆ. ಇದರಲ್ಲಿ ಸುಮಾರು ಒಂದು 100-150 ಡಿಸೈನ್ ಸಿಗುತ್ತೆ. ಪ್ರತಿ ಸೀರೆಯಲ್ಲೂ ನಿಮ್ಗೆ ಬ್ಲೌಸ್ ಪೀಸ್ಗಳು ಈ ತರ ಡಿಸೈನರ್ ಇರುತ್ತೆ. ಸೂಪರ್ ಸ್ಯಾರೀಸ್, ಯಾಕಂದ್ರೆ ಇದು ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ಹೌದು, ಇದರಲ್ಲಿ ಒಂದು 150 ಡಿಸೈನ್ಸ್, ಒಂದು 400 ಕಲರ್ಸ್ ಸಿಗುತ್ತೆ. 400 ಕಲರ್ಸ್, 150 ಡಿಸೈನ್ಸ್. ವಾವ್, ಇದು ಬ್ಲಾಕ್ ಚೆನ್ನಾಗಿದೆ. ಇದೆಲ್ಲ ಟ್ರೆಡಿಷನಲ್. ಇದು ಬಂದು ಇದ್ರ ರೇಂಜ್ ಎಷ್ಟಿರುತ್ತೆ ಟ್ರೆಡಿಷನಲ್ ಸ್ಯಾರೀಸ್ ಅಂದ್ರೆ? ನಿಮ್ಗೆ ಸ್ಟಾರ್ಟ್ಸ್ ಫ್ರಮ್ 8,000ದಿಂದ ಶುರು ಆಗುತ್ತೆ. 8,000ದಿಂದ ಎಲ್ಲ ರೇಂಜಸ್ ಅಲ್ಲೂ ಇದೆ. ಲಾಸ್ಟ್ ಯಾವ ರೇಂಜ್ ತನಕ? 1 lakh ವರೆಗೂ ಇದೆ. 1 ಲಕ್ಷ ತನಕ ಇದೆ. 1 lakh. ಇದು ಕೂಡ ಒಂಥರ ಡಿಫ್ರೆಂಟ್ ಇದೆ. ಬಾರ್ಡರ್ ನೋಡಿ, ಒಂಥರ ಪಿಕಾಕ್ ಅಲ್ಲ, ಪಿಕಾಕ್ ಬಾರ್ಡರ್ ಅದರಲ್ಲಿ. ಇದು ಡಿಜಿಟಲ್ ಓವನ್ ಸ್ಯಾರಿ. ಓಕೆ, ಇದು ನಮ್ಮ ಅಂಗಡಿ ಸ್ಪೆಷಲ್ ಇವೆಲ್ಲ. ಯಾಕಂದ್ರೆ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಕರೆಕ್ಟಾ? ಡಿಜಿಟಲ್ ಫ್ಯಾಷನ್ ಕೆಲವೆಲ್ಲ ರೆಡಿ ಇದನ್ನ ಕೆಲವರು ಪ್ರಿಂಟಿಂಗ್ ಅಂತ ಅನ್ಕೊಂಡಿರ್ತಾರೆ. ಇದು ಬಂದು ಬ್ಲೌಸ್ ಪೀಸ್ ಬರುತ್ತೆ. ಹಾ, ಇದೆಲ್ಲ ವೀವಿಂಗ್ ಅಲ್ಲೇ ಆ ಪ್ರಿಂಟ್ ಟೈಪ್ ಆಫ್ ಡಿಸೈನ್ಸ್ ವೀವ್ ಆಗಿರುತ್ತೆ. ಚೆನ್ನಾಗಿದೆ. ಅಂದ್ರೆ ಕೆಲವರು ಎಕ್ಸ್ಕ್ಲೂಸಿವ್ ಆಗ್ಬೇಕು, ಇನೋವೇಟಿವ್ ಬೇಕು, ಮತ್ತೆ ಬೆಲೆಗಳು ಅಷ್ಟೇ ರೀಸನಬಲ್ ಆಗಿ ಹೋಗ್ತೀವಿ. ತುಂಬಾ ದುಬಾರಿಗೆ ಹೋಗಲ್ಲ, ಎಲ್ಲರಿಗೂ ರೀಚ್ ಆಗ್ಬೇಕು. ಸೊ ಇದೆಲ್ಲ ಒಂದು ಸೆಟ್ ಆಫ್ ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ಸ್ಯಾರೀಸ್. ಹೌದು. ಓಕೆ, ಇದೊಂದು ನಾನು ನಿಮ್ಮ ಹತ್ರ ಕೇಳ್ಬೇಕು ಅಂತಿದೆ. ಇದೊಂಥರ ವಿಭಿನ್ನವಾಗಿ ಒಂದೇ ಸಿಂಗಲ್ ಕಲರ್ ಇದೆ, ಬಟ್ ಆ ಡಿಸೈನ್ ಕೂಡ ಮಧ್ಯದಲ್ಲಿದೆ. ಪಲ್ಲು ಕಾಂಟ್ರಾಸ್ಟ್ ಅಲ್ಲಿ ಇದೆ. ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್, ಅದು ಇದ್ರ ಜೊತೆ ಹೊಂದುತ್ತೆ. ರಾಮ ಗ್ರೀನ್ ಇದ್ರ ಜೊತೆ ಹೊಂದುತ್ತೆ. ಅಲ್ಲ, ಅದೇ ನಾನು ನೋಡ್ತಾ ಇದ್ದೀನಿ ನಿಮ್ಮ ಸ್ಯಾರೀಸ್ ಎಲ್ಲ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದು ಅದ್ಭುತವಾದ ಕಾಂಬಿನೇಷನ್ ನೀವು ಕೊಡ್ತಾ ಇದ್ದೀರಾ. ಇದು ಕೂಡ ಒಂಥರ ರೇರ್ ಕಾಂಬಿನೇಷನ್ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನ ಮತ್ತೆ ತುಂಬಾ ಡಿಸೈನ್ ಸಿಗುತ್ತೆ. ಇದು ನಮ್ಮ ಆ ಕಾಲದಿಂದ ಬರ್ತಿರೋ ಟ್ರೆಡಿಷನಲ್. ಎಷ್ಟೇ ವರ್ಷ ಹೋದ್ರು, 100 ವರ್ಷ ಹೋದ್ರು ಎವರ್ಗ್ರೀನ್. ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ. ಹಳೇದಾದ್ರೂ ಅದು ಚಿನ್ನದ ಹೊಳಪು ಹಾಗೆ ಇರುತ್ತೆ ಅಂತ. ಈಗ್ಲೂ ನೋಡಿ, ಈ ಸೀರೆಗಳ ಒಂದು ಹೊಳಪು ಅಂದ್ರೆ ಹೇಳುವಂತ ಮಾತು ಅಂದ್ರೆ ಟ್ರೆಡಿಷನಲ್ ಲುಕ್ ಕೂಡ ಹೀಗೆ ಇದೆ ನೋಡಿ. ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ಬ್ರೌನಿಗೆ ಗೋಲ್ಡಿಶ್ ಬಾರ್ಡರ್, ತುಂಬಾ ಚೆನ್ನಾಗಿದೆ. ಇದೆಲ್ಲ ಆಗಿನ ಕಾಲದ ಒಂದು ಕಾಂಬಿನೇಷನ್, ಬಟ್ ಈಗ್ಲೂ ಅದು ಟ್ರೆಂಡಿಯಲ್ಲಿ ಇರುತ್ತೆ. ಈಗಲೂ ಟ್ರೆಂಡಿ ಇದೆ. ಹೌದು, ಇದೆಲ್ಲ ಟ್ರೆಡಿಷನಲ್ ವೇರ್. ಈಗ ಟ್ರೆಡಿಷನಲ್ ಅಂತ ಹೇಳಿದ ತಕ್ಷಣ ಬರೀ ಟ್ರೆಡಿಷನಲ್ಗೆ ಸ್ಟಿಕ್ ಆನ್ ಆಗೋದಲ್ಲ. ಸ್ಯಾರೀಸ್ ಅಂತ ಹೇಳಿದ ತಕ್ಷಣ ಬೇರೆ ಬೇರೆ ಸ್ಯಾರೀಸ್ ಅಂತ ಹೇಳ್ತೀವಿ. ಆಫೀಸ್ ಯೂಸ್ ಆಗಿರ್ಬೋದು, ಡೈಲಿ ಯೂಸ್ ಆಗಿರ್ಬೋದು, ಸಮ್ಮರ್ ಯೂಸು ಅಂತ ಕೆಲವೊಂದು ಸ್ಯಾರೀಸ್ ಬರುತ್ತೆ, ಆಗ ವಿಂಟರ್ ಯೂಸ್ಗೂ ಅಂತ ಒಂದು ಸ್ಯಾರೀಸ್ ಬರುತ್ತೆ. ಎಲ್ಲ ಒಕೇಶನ್ಗೂ ಕೂಡ ಸ್ಯಾರಿಯ ಒಂದು ವಿಭಿನ್ನತೆ ಇದ್ದೇ ಇರುತ್ತೆ. ಈಗ ನೆಕ್ಸ್ಟ್ ಸೆಕ್ಷನ್ ನೋಡೋಣ ಸರ್. ಇದೆಲ್ಲ ಯಾವ ತರ ಸ್ಯಾರಿ? ಗಿಫ್ಟಿಂಗ್ ಪರ್ಪಸ್ಗೆ ತುಂಬಾ ಹೋಗುತ್ತೆ. ಗಿಫ್ಟ್ ಕೊಡುವಾಗ ಇದೆಲ್ಲ ಬಿಟ್ವೀನ್ ಒಂದು 800 ಇಂದ 2000 ಒಳಗೆ ಬರುವಂತ ರೇಂಜ್ ಇವೆಲ್ಲ. ಅಷ್ಟೇನಾ? 800 to 2000 ಅಷ್ಟೇ, ಅಷ್ಟೊಳಗಡೆ? ಹೌದೌದು, ಇದೆಲ್ಲ 2000 ಚೆನ್ನಾಗಿದೆ ನೋಡಿ.
ಯಾಕಂದ್ರೆ ನಾವು ಗಿಫ್ಟಿಂಗ್ ಅಂತ ಹೇಳಿದ ತಕ್ಷಣ ಸರ್ವೇ ಸಾಮಾನ್ಯ ಸಾರಿ ಕೊಡ್ಬೋದು ಅಂತ ಹೇಳ್ತೀವಿ, ಆದ್ರೆ ಅದೇ ಒಂದು ರೇಟಿಗೆ ಅಬ್ಬರದ ಸೀರೆ ಸಿಗ್ತಿದೆ. ಅಂದ್ರೆ ತುಂಬಾ ಹೆವಿ ಗೇಜ್ ಸಾರಿ, ರಿಂಕಲ್ ಫ್ರೀ ಇರುತ್ತೆ ಇವೆಲ್ಲ. ನೋಡಿ ಬಾರ್ಡರ್ ಆಗಿರ್ಬೋದು ಅಥವಾ ಡಿಸೈನ್ ಆಗಿರ್ಬೋದು, ತುಂಬಾ ಶೇಡ್ಸ್ ಸಹ ಸಿಗುತ್ತೆ. ಓಕೆ, ಇದೆಲ್ಲ ಅದು ಶೇಡ್. ಇದು ಕೂಡ ಆತರನ, ಇದು ಚೆನ್ನಾಗಿದೆ ನೋಡಿ, ಇದೆಲ್ಲ ಗಿಫ್ಟಿಂಗ್ ಸಿಲ್ವರ್ ಬಾರ್ಡರ್, ಸಿಲ್ವರ್ ಜರಿ, ಬನಾರಸ್ ಗಿಫ್ಟಿಂಗ್ ಸ್ಯಾರೀಸ್, ಬನಾರಸ್ ಗಿಫ್ಟಿಂಗ್ ಸ್ಯಾರೀಸ್. ಓಕೆ, ಅದೇ ಮದುವೆ ಸಮಾರಂಭ ಬಂದಾಗ ಅಥವಾ ಮನೆ ಗೃಹ ಪ್ರವೇಶ ಬಂದಾಗ ನೆಂಟ್ರಿಸ್ಟ್ರಿಗೆ ಯಾರಿಗಾದ್ರೂ ಸ್ಯಾರಿ ಕೊಡ್ಲೇಬೇಕಾಗತ್ತೆ. ಆ ಟೈಮಲ್ಲಿ ನಮ್ಮ ತೂಕದ ಒಂದು ರೇಂಜ್ ಗಿಂತ ಹೋಗೋದ್ ಬೇಡ, ನಮ್ಮ ಒಂದು ಚೌಕಟ್ಟಲ್ಲಿ ನಮ್ಮ ಬಜೆಟ್ ಅಲ್ಲಿ ಕೈಗೆಟ್ಕುವಂತ ಬೆಲೆಗಳು ಬೇಕಾಗತ್ತೆ ಅಂತ ನಾವ್ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಆ ತರ ಇರೋರಿಗೆ ಇಲ್ಲಿ ವೆರೈಟಿ ಕಲೆಕ್ಷನ್ ಸಿಗತ್ತೆ. ಯಾಕಂದ್ರೆ 800ರಿಂದ 2000 ತನಕ ನಿಮ್ಗೆ ವಿಭಿನ್ನವಾದ ಸ್ಯಾರಿಗಳು ಸಿಗತ್ತೆ, ಅದು ಬನಾರಸ್ ಅಲ್ಲಿ ಗಿಫ್ಟಿಂಗ್ ಸ್ಯಾರೀಸ್. ನೆಕ್ಸ್ಟ್ ನೋಡೋಣ. ಇದೆಲ್ಲ ನೆಕ್ಸ್ಟ್ ಬರೋದೆಲ್ಲ ಪಾರ್ಟಿ ವೇರ್ ಸ್ಯಾರೀಸ್ ಇವೆಲ್ಲ. ಹಾ ಹಾ ಹಾ, ಈಗ ಈವ್ನಿಂಗ್ ಪಾರ್ಟೀಸ್ ಏನಾದ್ರೂ ಇದ್ದಾಗ ಪಾರ್ಟಿ ವೇರ್. ಹಾ, ಇದು ಚೆನ್ನಾಗಿದೆ. ಇದು ಎಂಬ್ರಾಯ್ಡ್ರಿ ಬರುತ್ತಲ್ಲ, ಹೌದು, ಎಂಬ್ರಾಯ್ಡ್ರಿ ವಿತ್ ಕಟ್ ವರ್ಕ್ ಚೆನ್ನಾಗಿದೆ. ಇಲ್ಲಿ ಡಿಸೈನ್ ನೋಡಿ ಪ್ರೇಕ್ಷಕರೇ, ಎಷ್ಟು ಚೆನ್ನಾಗಿದೆ ನೋಡಿ. ಬಾತ್ಕೋಳಿ, ಒಂದು ಹೂವು, ತೋಟ ಎಲ್ಲ ಒಂಥರ ಚೆನ್ನಾಗಿದೆ. ಬಾರ್ಡರ್ ಎದ್ದು ಕಾಣುತ್ತೆ, ನಾವು ಉಟ್ಕೊಂಡಾಗ್ಲೂ ಅಷ್ಟೇ ಆ ಡಿಸೈನ್ ಎದ್ದು ಕಾಣುತ್ತೆ. ಇದೆಲ್ಲ ಕಟ್ ವರ್ಕ್, ಕಟ್ ವರ್ಕ್ ಇದೆ, ಕರೆಕ್ಟ್. ಈ ಹೋಲ್ಸ್ ಬರುತ್ತಲ್ಲ, ಇದಕ್ಕೆ ನಾವು ಕಟ್ ವರ್ಕ್ ಅಂತ ಹೇಳ್ತೀವಿ. ಇದು ಕೂಡ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಸೊ ಕಟ್ ವರ್ಕ್ ವಿತ್ ಎಂಬ್ರಾಯ್ಡ್ರಿ ನೀವು ನೋಡಬಹುದು. ಇದು ಬಂದು ಕ್ರಶ್ಡ್ ಆರ್ಗನ್ಸಾ ಕ್ರಶ್ ಅಂತ ಹೊಸ ಮೆಟೀರಿಯಲ್. ಆರ್ಗನ್ಸಾ ಕ್ರಶ್ ಪಾರ್ಟಿ ವೇರ್ ತುಂಬಾ ಚೆನ್ನಾಗಿರುತ್ತೆ. ಹೌದು, ಯಾಕಂದ್ರೆ ಪಾರ್ಟಿ ಅಂದ್ರೆ ಈವ್ನಿಂಗ್ ವೇರ್ ಜಗ್ 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 ಅಂತ ಇರುತ್ತೆ. ನಮ್ಮ ಟ್ರೆಡಿಷನಲ್ ನಮ್ಮ ಸೌತ್ ಇಂಡಿಯನ್ಸ್ ತುಂಬಾ ತೆಳ್ಳಗಿರೋದು ಲೈಕ್ ಮಾಡಲ್ಲ, ಅದಕ್ಕೆ ತಕ್ಕಂಗೆ ಸ್ವಲ್ಪ ತಿಕ್ಕಾಗೂ ಮಾಡಿಸ್ತಾ ಇದ್ದಾರೆ. ಹೌದು, ಟ್ರಾನ್ಸ್ಪರೆನ್ಸಿ ಬೇಡ. ಹೌದು ಹೌದು, ಮೋಸ್ಟ್ ಆಫ್ ದಮ್ ಇಷ್ಟಪಡಲ್ಲ. ಕರೆಕ್ಟ್. ಇದು ಕೂಡ ನೋಡಿ, ಇದು ಸಿಂಪಲ್ ಆಗಿ ಪಾರ್ಟಿ ಟ್ರೆಂಡಿ ಡೋಲಾ ಸಿಲ್ಕ್ ಅಂತ. ಡೋಲಾ ಸಿಲ್ಕ್, ಡೋಲಾ ಸಿಲ್ಕ್ ಇದು ನೋಡಿ, ಇದಕ್ಕೆ ತುಂಬಾ ಚೆನ್ನಾಗಿದೆ. ಪ್ಲೇನ್ ಬ್ಲೌಸ್ ಹಾಕೊಂಡು ನೀವು ಕಾಂಟ್ರಾಸ್ಟ್ ವೈಟ್ ಹಾಕೋಬಹುದು, ಗ್ರೀನು ಹಾಕೋಬಹುದು. ಕಾಂಟ್ರಾಸ್ಟ್ ಬ್ಲೌಸ್ ಸಿಗುತ್ತೆ. ಹಾ, ಸೊ ವೈಟ್ ಹಾಕೋಬಹುದು ಅವ್ರಿಗೆ ಬೇಕಾದಾಗ, ಇಲ್ಲಾಂದ್ರೆ ಅದು ಕೂಡ ಹಾಕ್ಬೋದು. ಆ ಗ್ರೀನು ತುಂಬಾ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಆಗಿ ಎಲಿಗೆಂಟ್ ಸ್ಯಾರಿ ಪಾರ್ಟಿ ವೇರ್ ಅಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇದು ಕೂಡ ಚಮ್ಕಿ ವರ್ಕ್ ಅಲ್ಲ. ಹೌದು, ಇದು ಎಲ್ಲ ಇವೆಲ್ಲ ಇದೆಲ್ಲ ಒಳ್ಳೆ ಮೆಟೀರಿಯಲ್, ರನ್ನಿಂಗ್ ಅಲ್ಲಿ ಇರೋದು, ಟ್ರೆಂಡ್ ಆಗಿರೋದು. ಇದು ಚೆನ್ನಾಗಿದೆ, ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಪಿಚ್ವಾಯಿ ಪ್ರಿಂಟ್ಸ್ ಅಂತ ಇದ್ರೆ. ಏನಿದು? ಪಿಚ್ವಾಯಿ. ಪಿಚ್ವಾಯಿ. ಕೆಲವೊಂದ್ಸತಿ ನಾವು ಹೇಳ್ತೀವಿ ಸೀರೆ ತಗೊಳಕ್ ಹೋಗ್ತೀವಿ, ಯಾವ ತರ ಸೀರೆಗಳಿರುತ್ತೆ ಅಂತ ಗೊತ್ತಿಲ್ಲ, ನೋಡ್ತೀವಿ, ತಗೊಂಡ್ ಬಂದ್ಬಿಡ್ತೀವಿ. ಆದ್ರೆ ಇಲ್ಲಿ ನೋಡಿ ವೆರೈಟೀಸ್, ರೇಂಜಸ್. ಇದು ನೀವು ಹೇಳಿದ್ದು ಪಿಚ್ವಾಯಿ. ಪಿಚ್ವಾಯಿ ಸ್ಯಾರೀಸ್. ಪಿಚ್ವಾಯಿ ಸ್ಯಾರೀಸ್ ಅಲ್ಲಿ ಇಲ್ಲಿ ಪ್ರಿಂಟ್ ಗಳು ನೋಡಿ, ಅಂದ್ರೆ ನಮ್ಮ ಒಂದು ಟ್ರೆಡಿಷನಲ್, ನಮ್ಮ ಊರುಗಳು ಅಥವಾ ನಮ್ಮ ಹೆಸರುವಾಸಿಯಾದ ಜಾಗಗಳ ಒಂದು ತುಣುಕು ಇಲ್ಲಿ ನಾವು ನೋಡಬಹುದು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಡಿಸೈನ್ ನೋಡಿ ಎಷ್ಟು ಸೊಗಸಾಗಿದೆ ಡಿಸೈನ್. ಅಂದ್ರೆ ಇದು ಉಟ್ಕೊಂಡು ಹೋದ್ರೇನೆ ಎಲ್ರು ಒಂದಲ್ಲ 2 ಸತಿ ತಿರುಗಿ ನೋಡುವಂತ ಸ್ಯಾರಿಗಳು ಇದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಪಾರ್ಟಿಗೆ ಹಾಕೊಂಡು ಹೋದಾಗ ಈವ್ನಿಂಗ್ ತುಂಬಾ ಸೂಪರ್ ಆಗಿ ಕ್ಲಾಸಿ ಆಗಿ ಕಾಣುತ್ತೆ. ಕರೆಕ್ಟ್, ದಿಸ್ ಇಸ್ ಅ ವೆರಿ ಕ್ಲಾಸಿ ಸ್ಯಾರಿ ಅಂತ. ಈಗೆಲ್ಲ ಬರೋದು ಆಫೀಸ್ ವೇರು ಮತ್ತೆ ಡೈಲಿ ಮನೆಯಲ್ಲಿ ಉಡುವಂತ ಬ್ರ್ಯಾಂಡ್ ಆಫ್ ಸ್ಯಾರೀಸ್. ಇದು ಎಲ್ಲಾ ರೇಂಜು ಸಿಗುತ್ತೆ ನಿಮ್ಗೆ. ಇದರಲ್ಲಿ 300 ಇಂದ ಸ್ಟಾರ್ಟ್ ಆಗುತ್ತೆ. 300 ಇಂದ ಅಪ್ ಟು ಇದು 1000 ವರೆಗೂ ಇದೆ. 1000 ಡೈಲಿ ಯೂಸ್ ಅಂದ್ರೆ ಡೈಲಿ ಆಫೀಸ್ ಯೂಸ್ ಗೆ. ಕೆಲವರು ಸಿಂಪಲ್ ಆಗ್ಬೇಕು, ಸಿಂಪಲ್ ಆಗ್ಬೇಕು, ಚೆನ್ನಾಗಿ ಕ್ಯಾರಿ ಮಾಡುವಂತದ್ದು ಬೇಕು, ಅಂಡ್ ತುಂಬಾ ಸ್ಟಿಫ್ ಆಗಿರಬಾರ್ದು, ಈಸಿ ಗೋ ಆಗಿರ್ಬೇಕು, ಸಿಂಪಲ್ ಆಗಿರ್ಬೇಕು, ವಾಷಬಲ್ ಈಸಿ ಆಗಿರ್ಬೇಕು. ವಾಶ್ ಅಂಡ್ ವೇರ್. ಹಾ, ಐರನ್ ಜಾಸ್ತಿ ಬೇಡ, ಡೈಲಿ ಯೂಸ್ ಗೆ ಕಷ್ಟ ಆಗುತ್ತೆ ಅಂತ ಬಹಳಷ್ಟು ಜನ ಲೇಡೀಸ್ ಏನ್ ಮಾಡ್ತಾರೆ, ಒಳ್ಳೆ ಸ್ಯಾರೀಸ್ ಬೇಕು ಅಂದಾಗ ಈ ಸೆಕ್ಷನ್ ನಿಮಗೆ ಸೂಟ್ ಆಗುವಂತ ಸೆಕ್ಷನ್. ಅಂದ್ರೆ ಆಫೀಸ್ ಲೇಡೀಸ್ ಗೆ ಸೂಟ್ ಆಗುವಂತ ಸೆಕ್ಷನ್ ಈ ಸ್ಯಾರೀಸ್. ನೋಡಿ ಎಷ್ಟು ರೇಂಜ್ ಅಲ್ಲಿ ಇದೆ, ಎಂತ ಒಳ್ಳೆ ಕಲರ್ಸ್ ಇದೆ. ಅದ್ರಲ್ಲೂ ಡಿಸೈನ್ ನೋಡಿದ್ರೆ ಅಂತೂ ಇನ್ನೂ ಖುಷಿ ಪಡ್ತೀರಾ. ಅದ್ರಲ್ಲೂ ಎಷ್ಟು ಡಿಸೈನ್ಸ್ ಇದೆ ನೋಡಿ. ಜೈಶಂಕರ್ ಡಿಸೈನರ್ಸ್ ಅಂಗಡಿಯ ಸ್ಪೆಷಾಲಿಟಿ ಏನು ಅಂದ್ರೆ ಮೈಸೂರ್ ಸಿಲ್ಕ್. ಮೈಸೂರ್ ಸಿಲ್ಕ್ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅದು ನಮ್ಮ ಸಾಂಪ್ರದಾಯಿಕವಾದ ಒಂದು ಉಡುಗೆ ಅಂತ ಹೇಳ್ಬೋದು. ನಮ್ಮ ಮೈಸೂರಿಗೆ ಹೆಸರುವಾಸಿಯಾದಂತ ಸೀರೆಗಳು. ಈ ಸೀರೆಗಳಂದ್ರೆ ಎಲ್ರಿಗೂ ಇಷ್ಟ ಆಗತ್ತೆ. ಅದು ಚಿಕ್ಕ ವಯಸ್ಸಾಗಿರ್ಬೋದು, ದೊಡ್ಡ ವಯಸ್ಸಾಗಿರ್ಬೋದು, ಮಧ್ಯಮ ವಯಸ್ಸಾದವರು ಆಗಿರ್ಬೋದು, ಎಲ್ರಿಗೂ ಖುಷಿ ಆಗತ್ತೆ, ಎಲ್ರಿಗೂ ಅದು ಟ್ರೆಂಡಿ ಆಗಿ ಕಾಣುತ್ತೆ. ಇದ್ರ ಬಗ್ಗೆ ಹೇಳಿ. ಇದರಲ್ಲಿ ಸುಮಾರು 100 ಡಿಸೈನ್ಸ್ ಇದೆ ನಮ್ಮ ಹತ್ರ.
100 ಡಿಸೈನ್ಸ್ 100 ಡಿಸೈನ್ಸ್ ಅಲ್ಲೂ ಮತ್ತೆ 15 ಕಲರ್ ಈಚ್ ಇದೆ ಎಲ್ಲಾದ್ರಲ್ಲಿ. 100 ಡಿಸೈನ್ಗಳು, ಅದರಲ್ಲೂ ಒಂದೊಂದು ಡಿಸೈನ್ ಅಲ್ಲೂ 15 ಕಲರ್ ಸಿಗುತ್ತೆ ನಿಮ್ಗೆ. ಅದರಲ್ಲೂ ವೇರಿಯಸ್ ರೇಂಜ್ ಕೂಡ ಸಿಗುತ್ತೆ. ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರ್ಬೋದು ಇದರಲ್ಲಿ? ನಿಮ್ಗೆ 4,500 ಶುರು ಆಗುತ್ತೆ. 4,500 4,250 ರೇಂಜ್ ವರೆಗೂ ಬರುತ್ತೆ. 15,000 ತನಕನೂ ಇದೆ ರೇಂಜ್. ಸೊ ಆ ತರದಲ್ಲಿ ಇದೊಂದು ವಿಶೇಷತೆ ನೋಡಿದೆ. ಯೂಶಲಿ ಮೈಸೂರು ಸಿಲ್ಕ್ ಅಲ್ಲಿ ಪ್ರಿಂಟೆಡ್ ನಾವು ಕೇಳ್ಪಟ್ಟಿದ್ದೀವಿ. ಕಲಂಕಾರಿ ಮೈಸೂರು ಪ್ರಿಂಟೆಡ್, ಅದು ಮೈಸೂರು ಕಲಂಕಾರಿ ಪ್ರಿಂಟೆಡ್. ಕಲಂಕಾರಿ ಡಿಸೈನ್ಸ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ. ಕಲಂಕಾರಿ ಸಲ್ವಾರ್ಸು ಸಿಗುತ್ತೆ, ಕಲಂಕಾರಿ ಸ್ಯಾರೀಸು ಸಿಗುತ್ತೆ, ಕಲಂಕಾರಿ ಡ್ರೆಸ್ ಮಟೀರಿಯಲ್ಸು ಇದೆ. ಬಟ್ ಅದ್ರಲ್ಲೂ ಮೈಸೂರು ಸಿಲ್ಕ್ ಅಲ್ಲಿ ಕಲಂಕಾರಿ ವರ್ಕ್ ನಿಜವಾಗ್ಲೂ ಖುಷಿ ಕೊಡ್ತಿದೆ. ನೋಡಿ ಎಷ್ಟು ಸೂಪರ್ ಕಾಂಬಿನೇಷನ್, ಎರಡು ಲೈಟ್ ಕಲರ್ಸ್ ಬಟ್ ಎರಡು ಒಂಥರ ಎಷ್ಟು ಜೆಲ್ ಆಗುತ್ತೆ ಕಲರ್ಸ್ ಅಲ್ವಾ ಇದು. ಅದ್ರಲ್ಲೂ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಇನ್ನೊಂದು ಡಿಸೈನ್, ಇದು ಫ್ಲೋರಲ್ ಪ್ರಿಂಟ್ಸ್. ಫ್ಲೋರಲ್ ಪ್ರಿಂಟ್ಸ್, ವಾವ್. ಒಂದೊಂದು ಸ್ಯಾರಿ ನೋಡುವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅಯ್ಯೋ ಇಷ್ಟೆಲ್ಲ ವೆರೈಟಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಯಾಕಂದ್ರೆ ಯೂಶಲಿ ನಮ್ಗೆ ನಮ್ಮ ಒಂದು ಯೋಚನೆ ಎಷ್ಟಿರುತ್ತೋ ಅಷ್ಟರಲ್ಲೇ ಇರ್ತೀವಿ. ನಿಮ್ಗೆ ಇಲ್ಲಿ ವೈಡ್ ರೇಂಜ್, ನಿಮ್ಗೆ ಎಲ್ಲಾ ತರದ್ದು ಎಲ್ಲಾ ರೇಂಜ್. ಹೌದು, ವೈಡ್ ರೇಂಜ್, ಕರೆಕ್ಟ್. ಇದು ನೆಕ್ಸ್ಟ್ ಇಸ್ ಇದು ಬನಾರಸ್ ಸಿಲ್ಕ್. ಯಾಕಂದ್ರೆ ಇದಂತೂ ಹಳೆಯ ಕಾಲದಿಂದನೂ ಬನಾರಸ್ ಸಿಲ್ಕ್ ತುಂಬಾ ಫೇಮಸ್. ಅದ್ರಲ್ಲೂ ಈಗ ವೆರೈಟಿ ಬಂದಿದೆ ಅಂತ ಹೇಳ್ತಾರಲ್ಲ ಬನಾರಸ್ ಸಿಲ್ಕ್ ಅಲ್ಲಿ. ಬನಾರಸ್ ಸಿಲ್ಕ್ ಅಲ್ಲಿ ವೆರೈಟೀಸ್ ಅಂದಾಗ ಇಲ್ಲಿ ನೋಡಿ ಎಷ್ಟು ಒಳ್ಳೆ ಕಾಂಬಿನೇಷನ್, ಬ್ಲೂ ವಿತ್ ರೆಡ್, ನೇವಿ ಬ್ಲೂ ವಿತ್ ರೆಡ್ ಕಲರ್. ವಾವ್, ದಟ್ಸ್ ನೈಸ್. ಇದು ತುಂಬಾ ಮುಂಚೆ ಆದ್ರೆ ತುಂಬಾ ಭಾರ ಬರ್ತಿತ್ತು, ಈಗ ಅಷ್ಟು ಭಾರ. ಇದ್ರಲ್ಲಿ ಒಂದು 40 ಶೇಡ್ಸ್ ಇದೆ. ಹಾ, ಲೈಟ್ ವೇಟ್ ಬರುತ್ತೆ. ಬನಾರಸ್ ಅಂದ್ರೆ ಬಹಳ ಜನ ಹೇಳ್ತಾರೆ ಪಾಪ ಎಷ್ಟು ಹೆವಿ ಇರುತ್ತೆ, ನಾವು ಹೊತ್ಕೊಂಡು ಹೋಗೋದ್ ಕಷ್ಟ ಸೀರೆ ಉಟ್ಕೊಂಡು ಅಂತ. ಆ ತರ ಏನಿಲ್ಲ, ಈಗ ಅದು ಕೂಡ ಲೈಟ್ ವೇಟ್ ಅಲ್ಲಿ ಬಂದಿದೆ. ಅದ್ರಲ್ಲೂ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಅದ್ರಲ್ಲೂ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಕಾಂಬಿನೇಷನ್ಸ್ ನೋಡೋಣ ಬನ್ನಿ. ಇದು ಚೆನ್ನಾಗಿದೆ ಅಲ್ಲ, ಬ್ಲೂ, ಇದು ತುಂಬಾ ಚೆನ್ನಾಗಿದೆ. ಕ್ರೀಮ್ ವಿತ್ ರೆಡ್ ನೋಡಿ, ರೆಡ್ ಬಾರ್ಡರ್ ಅಲ್ಲೇ ಎಷ್ಟು ಕಾಂಬಿನೇಷನ್ಸ್ ನಾವು ನೋಡ್ಬೋದು. ಅಲ್ಲಿ ನೆವಿ ಬ್ಲೂ ವಿತ್ ರೆಡ್ ನೋಡಿದ್ವಿ, ಇದು ಕ್ರೀಮ್ ವಿತ್ ರೆಡ್ ನೋಡ್ತಾ ಇದೀವಿ. ಇಟ್ಸ್ ಗುಡ್ ಕಾಂಬಿನೇಷನ್. ಇದು ಕೂಡ ಅಷ್ಟೇ, ಇಂಕ್ ಬ್ಲೂ ವಿತ್ ರೆಡ್. ಇಲ್ಲೇ ಎಷ್ಟು ರೇಂಜಸ್ ನೋಡಿದ್ವಿ. ಇದೆಲ್ಲ ಎಷ್ಟಿರುತ್ತೆ ಸ್ಯಾರೀಸ್? ಇದು ಬನಾರಸ್ ಜಾರ್ಜೆಟ್ ಅಂತ. ಇದೆಲ್ಲ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 8,950 ರೇಂಜ್. 8,000. ಹೌದು, 8,000 to 9,000. ಇಟ್ ಮೇ ಎಕ್ಸ್ಟೆಂಡ್. ಸ್ವಲ್ಪ ಡಿಸೈನ್ ಮೇಲೆ ವೇರಿ ಆಗುತ್ತೆ. ಒಂದು 15,000-16,000 ಸಾವಿರ ತನಕ ಇದೆ. ಇದು ಬನಾರಸ್ದು ಮಶ್ರೂ ಸಿಲ್ಕ್ ಅಂತ. ಇದು ನಮ್ಮ ಸ್ಪೆಷಾಲಿಟಿ. ಇದೊಂದು ಸಿಲ್ಕ್, ಮಶ್ರೂ ಸಿಲ್ಕ್ ಅಂತ. ಬನಾರಸ್ ಮಶ್ರೂ ಸಿಲ್ಕ್ ಲೈಟ್ ಆಗಿ ಕ್ಲಾಸ್ ಆಗಿರುತ್ತೆ. ಇದು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಇರುತ್ತೆ. ಇದು ಸ್ಯಾರಿ ನಾವ್ ನೋಡಿದ್ರೆ ನಿಜವಾಗ್ಲೂ ಒಂದು ಮುಷ್ಟಿಯಲ್ಲಿ ಹಿಡಿಯುವಂತ ಸ್ಯಾರಿ. ತೂಕನೇ ಇಲ್ಲ, ಒಂಚೂರು ತೂಕ ಇಲ್ಲ. ಏನ್ ಹೇಳ್ತೀವಿ ಹೇಳಿ, ಬಾಡಿಗೆ ಹೇಗೆ ಬ್ಲೆಂಡ್ ಆಗುತ್ತೋ ಸ್ಯಾರಿ, ಬಾಡಿ ಜೊತೆನೆ ಇದು ನೀಟಾಗಿ ಸ್ಟಿಫ್ ಆಗಿ ನಿಲ್ಲುವಂತ ಸ್ಯಾರಿ. ತುಂಬಾ ಚೆನ್ನಾಗಿರುತ್ತೆ, ಫೀಲ್ ಚೆನ್ನಾಗಿ ಬರುತ್ತೆ. ಹೌದು, ಅಂಡ್ ಎಷ್ಟು ಎಲಿಗೆಂಟ್ ಆಗಿದೆ. ಪ್ರಿಂಟು ಕೂಡ ಅಷ್ಟೇ ಚೆನ್ನಾಗಿದೆ, ಅಂಡ್ ಕಾಂಟ್ರಾಸ್ಟ್ ಬಾರ್ಡರ್ ಕೂಡ ಇದೆ, ಅಂಡ್ ಲೈಟ್ ವೇಟ್. ಇದರಲ್ಲಿ ಸಿಲ್ವರ್ ಜರಿ ಇದು ಅಲ್ವಾ? ಆಂಟಿಕ್ ಸಿಲ್ವರ್ ಜರಿ. ವಾವ್, ದಟ್ಸ್ ನೈಸ್. ಇದು ತುಂಬಾ ಚೆನ್ನಾಗಿದೆ ಕಲರ್. ಇದ್ರಲ್ಲಿ ಬೇರೆ ಕಲರ್ಸ್ ಇದೆಯಾ? ಸಿಗುತ್ತೆ, ಎಲ್ಲದರಲ್ಲೂ ಶೇಡ್ ಸಿಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಯಾವ ಸ್ಯಾರಿ? ಇದೆಲ್ಲ ಬನಾರಸ್ದೆ. ಇವೆಲ್ಲ ಬನಾರಸ್ದು ರೇಷ್ಮೆ, ಬನಾರಸ್ ರೇಷ್ಮೆ. ಇದು ಬನಾರಸ್ ಅಲ್ಲಿ ರೇಷ್ಮೆ ಹ್ಯಾಂಡ್ ಓವನ್ ಬನಾರಸ್. ಇದರಲ್ಲೂ ಸುಮಾರು ವೆರೈಟೀಸ್ ಸಿಗುತ್ತೆ. ಇದು ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ? ಇವೆಲ್ಲ ನಮ್ಮ ಸ್ಪೆಷಲ್ ಸ್ಯಾರೀಸ್. ಅಂದ್ರೆ ಬಹುಶಃ ನೀವು ಡಿಸೈನ್ ಮಾಡುವಾಗ್ಲೇ ಟ್ರೆಂಡಿ ಆಗಿರ್ಬೇಕು, ಫ್ಯಾಷನೇಬಲ್ ಆಗಿರ್ಬೇಕು. ಫ್ಯಾಷನ್ ಅಂಡ್ ಟ್ರೆಡಿಷನ್ ಎರಡು ಜಾಯಿನ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಫ್ಯಾಷನ್ ಜೊತೆ ನಮ್ಮ ಸಂಪ್ರದಾಯ ಟ್ರೆಡಿಷನಲ್ ಕೂಡ. ಫ್ಯೂಷನ್, ಕರೆಕ್ಟ್. ಎಲ್ಲ ಟ್ರೆಡಿಷನಲ್ ಡಿಸೈನ್ಸ್, ಕಲರ್ ಚೂಸ್ ಮಾಡಿರೋದೆಲ್ಲ ಫ್ಯಾಷನ್. ಕರೆಕ್ಟ್. ಡಿಸೈನ್ ಮಾತ್ರ ಇಂಡಿಯನ್ ಟ್ರೆಡಿಷನಲ್ ವೇರ್, ಬಟ್ ಕಲರ್ ಕಾಂಬಿನೇಷನ್ ಮಾತ್ರ ವೆಸ್ಟರ್ನ್ ಕಲರ್ಸ್. ಸೀರೆ ಉಟ್ಕೊಳ್ಳುವಾಗ ಮನಸ್ಸಿಗೆ ಖುಷಿ ಆಗ್ಬೇಕು. ಏನೇ ನೀವು ಮಾಡಿದ್ರು
ಮನ್ಸಾರೆ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾಗಿ ಮನ್ಸಾರೆ ಮಾಡುವಂತ ಸೀರೆಗಳ ಪರ್ಚೇಸ್ ಅದು ಜಯಶಂಕರ್ ಡಿಸೈನರ್ಸ್ ಅಲ್ಲಿ ಮಾತ್ರ ಸಾಧ್ಯ. ಯಾಕಂದ್ರೆ ನಿಮ್ಮ ಮನಸ್ಸಿಗೆ ಸೂಕ್ತವಾದ ಡಿಸೈನ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಟ್ರೆಂಡಿ ಆಗಿರ್ಬೋದು, ಎಲ್ಲಾ ತರ ಸ್ಯಾರಿ ಸಿಗೋದು ಜಯಶಂಕರ್ ಡಿಸೈನರ್ಸ್, ಮಾರುತಿ ಸರ್ಕಲ್, ಹನುಮಂತ ನಗರ. ನನ್ನ ಹೆಸರು ಇಂದಿರಾ ಅಂತೇಳಿ. ನಾನು 30 ವರ್ಷದಿಂದ ಜಯಶಂಕರ್ ಡಿಸೈನರ್ ಶಾಪ್ಗೆ ಬರ್ತಾಯಿದ್ದೀನಿ. ಇದು ಹನುಮಂತ ನಗರ ಮಾರುತಿ ಸರ್ಕಲಲ್ಲಿದೆ. ಎಲ್ಲ ವೆರೈಟೀಸುಗಳು ಇಲ್ಲಿ ಸಿಗುತ್ತೆ. ರೇಷ್ಮೆ ಸೀರೆಯಿಂದ ಹಿಡಿದು ಮಾಮೂಲಿ ಸೀರೆಗಳಿಂದ ಹಿಡಿದು ಭಾಳ ಚೆನ್ನಾಗಿದೆ. ಇಲ್ಲಿ ನಮ್ಮ ರಿಲೇಷನ್ನು, ನಮ್ಮ ಕಡೆ ಫ್ರೆಂಡ್ಸು ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಾರೆ. ಜಯಶಂಕರ್ ಡಿಸೈನರ್ಸ್ ಈ ಒಂದು ಅಂಗಡಿಲಿ ನಿಮ್ಗೆ ಒರಿಜಿನಲ್ ಚಿನ್ನದ ಜರಿ ಸಿಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಪ್ರಥಮ ಬಾರಿಗೆ ಯಾವ ಅಂಗಡಿಲೂ ನಿಮ್ಗೆ ಸಿಗಲ್ಲ ಸಿಲ್ವರ್ ಜರಿ, ಒರಿಜಿನಲ್ ಸಿಲ್ವರ್ ಜರಿಯ ಸ್ಯಾರಿಗಳು. ಇವತ್ತು ನಾನು ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಟ್ಕೊಂಡು ನಿಂತಿದ್ದೀನಿ. ಏನು ಅಂದ್ರೆ ಇದು ಪೈಥಾನಿ ಡಿಸೈನರ್ ಸ್ಯಾರಿ. ಪೈಥಾನಿ ಡಿಸೈನರ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಸೀರೆಯ ಬೆಲೆನ ನೀವು ನಿಖರವಾಗಿ ಹೇಳಿದ್ರೆ, ಮತ್ತೊಮ್ಮೆ ಹೇಳ್ತಾನೆ, ಇದು ಪೈಥಾನಿ ಡಿಸೈನರ್ ಸ್ಯಾರಿ. ನೋಡಿ ಎಷ್ಟು ನೀಟಾಗಿದೆ ಸ್ಯಾರಿ, ಕಾಣಿಸ್ತಾ ಇದೆಲ್ಲ ನಿಮ್ಗೆ. ಈ ಸೀರೆಯ ನಿಖರವಾದ ಬೆಲೆನ ನೀವು ಹೇಳಿದ್ರೆ ಇದೊಂದು ಕ್ವಿಜ್ ಕಾರ್ಯಕ್ರಮ. ಇದಕ್ಕೆ ನಿಮ್ಗೆ ಒಂದು ಸೀರೆ ಬಹುಮಾನ ಆಗಿ ಸಿಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಸೀರೆಯ ನಿಖರವಾದ ಬೆಲೆ ಇದು ಪೈಥಾನಿ ಡಿಸೈನರ್ ಸ್ಯಾರಿ. ಇದರ ಬೆಲೆನ ನಿಖರವಾಗಿ ನೀವು ಹೇಳಿದ್ರೆ ಆ ಒಂದು ಬೆಲೆಗೆ ಅದು ಹತ್ರದಲ್ಲಿದ್ರೆ ನಿಮಗೆ ಒಂದು ಸೀರೆ ಬಹುಮಾನ ಆಗಿ ಸಿಗುತ್ತೆ. ಹಾಗಾದ್ರೆ ಇನ್ಯಾಕ್ ತಡ, ನಿಮ್ಮ ಒಂದು ಪ್ರಶ್ನೆಗೆ, ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಸಿದ್ಧವಾಗಿದೆ ಅಲ್ಲ? ನನ್ನ ಪ್ರಶ್ನೆಗೆ ನೀವು ಉತ್ತರನ ವಾಟ್ಸಪ್ ಮಾಡ್ಬೋದು ಅಥವಾ ಈ ಒಂದು ಟೆಲಿಫೋನ್ ಸಂಖ್ಯೆ ಕರೆ ಮಾಡಿಬಿಟ್ಟು ನಿಮ್ಮ ಉತ್ತರನ ನೀಡ್ಬೋದು. ನಿಮ್ಮ ಉತ್ತರ ಸರಿಯಾದಲ್ಲಿ ನಿಮಗೆ ಒಂದು ಸೀರೆ ಬಹುಮಾನ ಸಿಗುತ್ತೆ. ಹಾಗಾಗಿ ನಮ್ಮ ಟೆಲಿಫೋನ್ ಸಂಖ್ಯೆ 7975518595. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 7975518595. ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಉತ್ತರನ ಕೊಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.